ಪ್ರೇಮಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇದು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಖಾರವಾಗಿರುವಂಥ ಸಾಯಂಕಾಲದ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗಂತೂ ಮಾಡಿಕೊಟ್ರೆ ಪದೇ ಪದೇ ಕೇಳೋದಂತೂ ಗ್ಯಾರಂಟಿ. ಮಕ್ಕಳು ಅಷ್ಟೇ ಯಾಕೆ, ದೊಡ್ಡವ್ರು ನಾವು ಕೂಡ ಕೇಳ್ತೀರಿ, ಅಷ್ಟು ಚೆನ್ನಾಗಿರುತ್ತೆ. ಗೋಬಿ ಮಂಚೂರಿ ಹೊರಗಡೆ ತಿಂದು ಬರ್ತೀರಿ, ಮನೆಯಲ್ಲೂ ಮಾಡಿ ತಿಂತೀವಿ. ಆದರೆ ಇಡ್ಲಿ ಮಂಚೂರಿಯನ್ ಯಾವತ್ತಾದರೂ ಮಾಡಿದ್ದೀರಾ, ತಿಂದಿರಾ ಫ್ರೆಂಡ್ಸ್? ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಇಲ್ಲಿ ಮಾಡಿ ತೋರಿಸ್ತಾ ಇರೋದು ಇಡ್ಲಿ ಮಂಚೂರಿಯನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮತ್ತು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈ ಥರ ಇಡ್ಲಿ ಮಂಚೂರಿಯನ್ನ ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿರುವಂಥ ಇಡ್ಲಿ ಮಂಚೂರಿಯನ್ನ ತುಂಬಾ ಸಖತ್ತಾಗಿ ಬರುತ್ತೆ. ತುಂಬ ಇಷ್ಟಪಟ್ಟು ಎಲ್ಲರೂ ಮನೆ ಮಂದಿ ಎಲ್ಲ ತಿಂತಾರೆ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ಒಂದ್ಸತಿ ಹೋಗಿ ಚೆನ್ನಾಗಿ ನೋಡ್ಕೊಂಡು ಬನ್ನಿ. ಇದಕ್ಕೇನು ಜಾಸ್ತಿ ಪದಾರ್ಥಗಳು ಕೂಡ ಬೇಕಾಗಿಲ್ಲ. ನೋಡಿ, ಇಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ಒಂದು ತಟ್ಟೆ ಇಡ್ಲಿನ ತೊಗೊಂಡಿದ್ದೇನೆ. ಈ ತಟ್ಟೆ ಇಡ್ಲಿನ ಪೀಸನ್ನು ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪೀಸು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಪೀಸನ್ನು ಕಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ನೋಡಿ, ಈ ಥರ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗೆಲ್ಲ ಇದನ್ನೀಗ ಏನು ಮಾಡೋದು ಅಂತೇಳಿ ನೋಡಿ, ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು, 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಉಪ್ಪದು ಏನು ಬೇಡ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊತೀನಿ. ಉಪ್ಪು ಯಾಕೆ ಬೇಡ ಅಂದರೆ ಮೈದಾ ನಾವು ಇಡ್ಲಿಯಲ್ಲಿ ಉಪ್ಪನ್ನು ಹಾಕಿರ್ತೀವಿ, ಗಂಟಿಲ್ಲದ ಹಾಗೆ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಆಯಿತು. ಇದಕ್ಕೆ ಏನು ಇಡ್ಲಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇಡ್ಲಿನ ಸೇರಿಸ್ಕೊಳ್ಳಿ. ಇದಕ್ಕೆ ಎಲ್ಲ ಇಡ್ಲಿ ಹಾಕೊಂಡ್ಬಿಡ್ತೇನೆ. ನೋಡಿ, ಇಡ್ಲಿ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಒಂದ್ಸತಿ. ನೋಡಿ, ಈ ಥರ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಇಷ್ಟು ಸಾಕು ನಮಗೆ. ಈಗ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಡ್ತೀನಿ, ಬನ್ನಿ. ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಎಣ್ಣೆ ಕೂಡ ಕಾದಿದೆ. ಇದರಲ್ಲಿ ಒಂದೊಂದೇ ಇಡ್ಲಿಗಳನ್ನು ಬಿಡ್ತಾ ಹೋಗ್ತೀನಿ. ನೋಡಿ, ಮಿಕ್ಸ್ ಮಾಡಿ ಇಟ್ಟಿರೋವಂಥದ್ದು ಈ ಥರ ನೀವು ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದ್ಸತಿ ತಿರ್ಗಿಸ್ಕೊಂಡ್ಬಿಡ್ತೀನಿ. ನೋಡಿ, ನಾವು ಇದೇ ಥರ ಆಗುತ್ತೆ. ಇದು ಎಣ್ಣೆಯಲ್ಲಿ ಹಾಕಿದರೆ ಇಡ್ಲಿ ಎಣ್ಣೆ ಒಳ್ಳೆಯದಿಲ್ಲ ಅಂಥೇಳಿ ತಿಳ್ಕೊಬೇಡಿ. ಎಣ್ಣೆ ಚೆನ್ನಾಗೇ ಇದೆ. ನಾ ಯಾವಾಗಲೂ ಯೂಸ್ ಮಾಡೋದೆ ಸನ್ಫ್ಲವರ್ ಆಯಿಲ್ ಎಣ್ಣೆನೇ ಇದೆ. ಆದರೆ ಇದನ್ನ ಇಡ್ಲಿ ಹಾಕಿದ ತಕ್ಷಣ ಇದೇ ಥರ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಕರೆಕ್ಟಾಗಿದೆ ಫ್ರೆಂಡ್ಸ್. ಈಗ ಸೌಂಡ್ ನೋಡಿ ಯಾವ ಥರ. ಈಗ ಇದನ್ನು ತೆಗಿತೇನೆ ನಾನು. ಎಣ್ಣೆ ಎಲ್ಲ ಬಸ್ಕೊಂಡು ತಕ್ಕೊಂಡ್ಬಿಡ್ತೇನೆ. ಸೌಂಡ್ ನೋಡಿ ಯಾವ ಥರ ಕೇಳ್ತಾ ಇದೆಯಲ್ಲ ನಿಮಗೆ. ಇಡ್ಲಿ ಸೌಂಡ್ ನೋಡಿ. ಬರೀ ಗೋಬಿ ಮಂಚೂರಿದು ಮಾತ್ರ ನಾವು ಮಾಡ್ಕೋಬಾರ್ದು. ನೋಡಿ, ಇಡ್ಲಿ ತೆಗೆದ ಮೇಲೆ ಎಣ್ಣೆ ಯಾವ ಥರ ಆಗಿದೆ ಫ್ರೆಂಡ್ಸ್, ಅದು ಇಡ್ಲಿ ಹಾಕಿದ ಮೇಲೆ ಆ ಥರ ಆಗುತ್ತೆ. ನೋಡಿ, ಇಲ್ಲೊಂದು ಪಾತ್ರೆ ಇಟ್ಟಿದ್ದೇನೆ, ಕಡಾಂಗಿ. ನಾನು ಅದು ಗ್ಯಾಸ್ ಮೇಲೆ ಕಾಯಲಿಕ್ಕೆ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತೀನಿ. ನೋಡಿ, ಇಲ್ಲಿ ಅದಕ್ಕೆ ಸ್ವಲ್ಪ ಕಾಯಿ ಮೆಣಸು ಹಾಕೋತಾ ಇದ್ದೀನಿ. ಹಾಗೆ ಕಟ್ ಮಾಡಿಟ್ಟಿರೋಂಥ ಸಣ್ಣದಾಗಿ, ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಶುಂಠಿನ ಹಾಕ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಬೆಳ್ಳುಳ್ಳಿ ಇದೆಲ್ಲ ಬೇಕೇ ಬೇಕು. ಹಾಗೆ ಇಲ್ಲಿ ನೋಡಿ, ಸಣ್ಣದಾಗಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಇದನ್ನೀಗ ಚೆನ್ನಾಗಿ ಫ್ರೈ ಆಗಬೇಕು. ಇದು ಒಂದು 3 ರಿಂದ 4 ನಿಮಿಷ ಇದನ್ನು ಫ್ರೈ ಮಾಡ್ಕೊತೇನೆ. ಇದಕ್ಕೆ ನೀವು ಇದ್ದರೆ ಇದನ್ನೆಲ್ಲ ಹಾಕ್ಕೋಬೋದು. ಈರುಳ್ಳಿ ಹೂ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಈರುಳ್ಳಿ ಹೂ ಇದ್ದರೆ ಎಳಿದಿದ್ರೆ ಹಾಕ್ಕೊಳ್ಳಿ, ಬೆಳೆದಿದ್ದಿದ್ರೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೇನೆ. ನೋಡಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೇಪರ್ ಪೌಡರನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 2 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ. ಈ ಥರ ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತೇನೆ. ಇಡ್ಲಿಗೇನು ಇಲ್ಲ, ಇಷ್ಟು ಉಪ್ಪು ಸಾಕು ನಮಗೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ. ಸಾರಿ ಫ್ರೆಂಡ್ಸ್, 2 ಟೇಬಲ್ ಸ್ಪೂನ್ ಅಷ್ಟು ನೀರು ಕೂಡ ಹಾಕಿದೆ, ಅದು ಸ್ಕಿಪ್ ಆಯಿತು, ಸಾರಿ. ನೀವು ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅದು ಅವಾಗ ಚೆನ್ನಾಗಿರಲ್ಲ. ನೋಡಿ, ಇಲ್ಲಿ
ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಈಗಲೇ ಹಾಕ್ತೇನೆ. ಈಗ ನಾವೇನು ರೆಡಿ ಮಾಡಿಟ್ಟಿದ್ದೀವಿ ಇಡ್ಲಿದು ಮಂಚೂರಿಯನ್ನ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೇನೆ. ನೋಡಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಾವು ಯಾವಾಗಲೂ ಗೋಬಿ ಮಂಚೂರಿಯನ್ ತಿನ್ಬೋದು. ನೋಡಿ ಈ ಥರ ಇಡ್ಲಿದು ಯಾವತ್ತಾದರೂ ನೀವು ಮಾಡಿದ್ದೀರಾ, ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಮಂಚೂರಿಯನ್ ರೆಡಿಯಾಗಿದೆ. ಇಡ್ಲಿ ಮಂಚೂರಿಯನ್ನ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲೊಂದು ಪ್ಲೇಟ್ ಇಟ್ಕೊಂಡಿದ್ದೇನೆ. ಈಗ ಮಂಚೂರಿಯನ್ ನೋಡಿ ಎಷ್ಟು ಚೆನ್ನಾಗಿ ಗೊತ್ತೇ ಆಗಲ್ಲ ಫ್ರೆಂಡ್ಸ್ ನಾವು ಅದರದ್ದು ಮಂಚೂರಿಯನ್ ಮಾಡಿವಿ ಅಂಥೇಳಿ. ಇಡ್ಲಿ ಮಂಚೂರಿಯನ್ ರೆಡಿಯಾಗಿದೆ ಫ್ರೆಂಡ್ಸ. ನೋಡಿ ಎಷ್ಟು ಚೆನ್ನಾಗಿ ಮಸ್ತಾಗಿ ಬಂದಿದೆಯಲ್ಲ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಆದಷ್ಟು ಜನರಿಗೆ ಶೇರ್ ಮಾಡಿ.